ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾಲಕ್ ಬಾತ್ ಅಥವಾ ಪಾಲಕ್ ರೈಸ್ ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಏನೇನು ಬೇಕು ಅಂತ ನೋಡೋಣ. ಚೆನ್ನಾಗಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಒಂದು ಕಟ್ ತೊಗೊಂಡಿದ್ದೀನಿ ನಾನು. ಮಿಕ್ಸಿ ಜಾರ್ಗೆ ತೊಳೆದಿರೋ ಪಾಲಕ್ ಸೊಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೆ ಮಿಕ್ಸಿ ಮಾಡೋಂಗಿದ್ರೆ ಮಾಡಿ ಪರವಾಗಿಲ್ಲ, ಅಥವಾ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ನುಣ್ಣಗೆ ಪಲ್ಪ್ನ ತೆಗೆದಿಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅಷ್ಟೂ ಮಾಡ್ಕೊಳ್ಳಿ. ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಸ್ಟಾರ್ ಅನೀಸು, ಮೊಗ್ಗು, 2 ಪಲಾವ್ ಎಲೆ, ಬಟಾಣಿ ಇದ್ದರೆ ಬಟಾಣಿನೂ ಹಾಕ್ಕೋಬೋದು. ಪಾತ್ರೆ ಬಿಸಿ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಅಥವಾ ನೀವು ಉದ್ದುದಕ್ಕೂ ಹಚ್ಕೋಬೋದು, ಅಥವಾ ನೀವು ತರಕಾರಿ ಹಾಕ್ಕೊಳ್ತೀನಿ ಅಂದರೂ ನಿಮ್ಮ ಆಪ್ಷನ್, ನೀವು ಹಾಕ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ಈಗ ಮಸಾಲೆ ಐಟಮ್ಸ್ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮಸಾಲೆನೂ ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು, ಮಸಾಲೆ ಫ್ಲೇವರ್ ಜಾಸ್ತಿ ಆಗುತ್ತೆ. ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿ ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರೋಣ. ಹಸಿ ವಾಸನೆ ಹೋಗ್ಬೇಕದು. ಈಗ ಪಾಲಕ್ ಸೊಪ್ಪು ಪಲ್ಪ್ ತೆಕ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಕಡಿಮೆ ಉರಿ ಮಾಡ್ಕೊಳ್ಳಿ, ಇಲ್ಲ ಎಗರುತ್ತೆ. ಕಡಿಮೆ ಉರಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀರಿನ ಅಂಶ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿಬೇಕು. ಗಟ್ಟಿ ಆಗುತ್ತೆ, ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪನೇ ಹಾಕಾಗ ತಿರುಗಿಸ್ತಾ ಇರಬೇಕು. ಸುತ್ತ ಎಣ್ಣೆ ಬಿಟ್ಕೊಂತು ಅಂದಾಗ ಇದು ಹಸಿ ವಾಸನೆ ಹೋಗಿ ರೆಡಿಯಾಗಿದೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಂಚ್ ಬಾಕ್ಸ್ಗೆ ದಿನ ಏನು ಮಾಡೋದು ಅಂತ ಎಲ್ರಿಗೂ ತಲೆನೋವಾಗಿರುತ್ತೆ. ಯಾವುದನ ಒಂದಿನ ಮಾಡಿ ಕಳಿಸ್ಬೋದು ಮಕ್ಕಳಿಗೆ. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ ಅದು ಮಸಾಲೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಗಟ್ಟಿ ಆಗಬೇಕು. ಸುತ್ತ ಎಣ್ಣೆ ಬಿಡುತ್ತಿದ್ದು. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಕ್ಕಿ ತೊಳೆದು 10 ನಿಮಿಷ ನೆನೆಸಿಕೊಂಡಿದ್ದೀನಿ ನಾನು. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಸಣ್ಣ ಉರಿ ಮಾಡಿ ತಟ್ಟೆ ಮುಚ್ಚಿ 20 ನಿಮಿಷ ಬಿಟ್ಟು, 20 ನಿಮಿಷದೊಳಗಡೆ ಆಗುತ್ತೆ, ಟೈಮ್ ನೋಡ್ಕೊಳ್ಳಿ. ಅಥವಾ ನೀವು ಕುಕ್ಕರಾಗ ಕೂಗಿಸ್ಕೊತೀನಿ ಅಂತಂದರೆ 2 ವಿಷಲ್ ಸಾಕು. ಅಥವಾ ಇನ್ನೂ ಮೆತ್ತಗೆ ಬೇಕು ಅನ್ನ ಅಂತಂದರೆ 3 ವಿಷಲ್ ಕೂಗಿಸ್ಕೋಬೋದು.
ಲಾಸ್ಟಲ್ಲಿ ತುಪ್ಪ ಹಾಕಿ 20 ನಿಮಿಷ ಆದಮೇಲೆ ಮುಚ್ಚಿಡೋಣ. ಈಗ ರುಚಿಯಾದ ಪಾಲಕ್ ರೈಸ್ ಅಥವಾ ಪಾಲಕ್ ಬಾತ್ ಏನಾದರೂ ಕರ್ಕೊಳ್ಳಿ ನೀವು, ತಿನ್ನಲು ಸಿದ್ಧ. ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರಿಗೆ ಬೇಗನೆ ಆಗೋಗುತ್ತೆ. ರುಚಿಯಾದ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಟೇಕ್ ಕೇರ್. ಬಾಯ್.